ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ. ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಪ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳು ಅಷ್ಟೇ ತಲೆಯಿದೆ. ನನಗೆ ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮ್ಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದರೂ ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಸರ್, ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಒಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂಥ ಪ್ರಯತ್ನಗಳಿಗೆ ಕತೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವರ. ಏನಾಗುತ್ತೆ, ಆರ್ಟಿಸ್ಟ್ ಚೇಂಜ್ ಮಾಡಬೇಕು ಅಂತಿರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಹಂಗಾಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು. ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮವನ್ನು ತೋರಿಸ್ಬೇಕಲ್ಲ, ಆ್ಯಸ್ ಎ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡು ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂಥ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವು ಯಾವ ಥರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ ಮೂವರು ನೋಡಿ, ಸಖತ್ತಾಗಿ ಮಾಡಿದಿರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ ಅಂತಿದ್ದ. ಓಕೆ, ಇದು ನಾವು ಅಂದ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್.